ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಾವು. ಹಾಗೆ ಇವತ್ತಿನ ರೆಸಿಪಿ ಏನಂತಂದರೆ ನಾನು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನೋಡ್ತಿರೋರು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನನಗೆ ಇದೇ ರೀತಿ ಪ್ರೀತಿ ಕೊಡಿ ಅಂತ ಮುಂದೆ ನಾನು ಕೇಳ್ಕೊಳ್ಳೋದು, ಬೇರೆ ಏನು ಕೇಳ್ಕೊಳ್ಳಲ್ಲ. ಹಾಗೆ ಇವತ್ತು ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನೋಡ್ತೀನಿ ಬನ್ನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ. 1.5 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ಕಡಲೆ ಬೀಜ, ಹಾಗೆ 4 ಒಣಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ 2 ಮೆಂಬರ್ಸ್ಗೆ ಆಗುವಷ್ಟು ಅಷ್ಟೇ ನಾನು ಮಾಡ್ತಿರೋದು. ಹಾಗೆ ಮತ್ತೆ ಏನೇನು ಯಾವ ರೀತಿ ಮಾಡ್ತೀನಿ ಹಾಗೆ ನನ್ನ ವೀಡಿಯೋ ನೋಡ್ಕೊಂಡು ಬನ್ನಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಅದುವರೆಗೂ ನನ್ನ ವೀಡಿಯೋ ನೋಡ್ಕೊಂಡು ಬನ್ನಿ, ಎಂಜಾಯ್ ಮಾಡ್ಕೊಂಡು ಬನ್ನಿ. ನೋಡಿ ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಸಿಂಪಲ್ಲಾಗಿ ಮಾಡೋಕ್ಕೆ ಒಂದ್ಸಲ ನೀಟಾಗಿ ನೋಡ್ಕೊಬಿಡಿ. ಒಂದು ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ಕೂಡ ನೆನೆಸ್ಕೊಂಡು ನೀರಲ್ಲಿ ಒಂದು ಕಡೆ ತೊಗೊಂಡಿದ್ದೀನಿ, ಸಿಪ್ಪೆಲ್ಲ ಒಂದು ಕಡೆ ಹಾಕಿದ್ದೀನಿ. ಅದಾದಮೇಲೆ ಒಂದಿಷ್ಟು ತೊಗೊಳ್ಳಿ, ಹುಣಸೆಹಣ್ಣು ಜಾಸ್ತಿ ಏನು ಬೇಡ. ಹಾಗೆ 1-2 ಸ್ಪೂನ್ ಆಗೋಷ್ಟು ಅಯ್ಯಂಗಾರ್ ಪುಳಿಯೋಗರೆ ಪುಡಿ ತೊಗೊಂಡಿದ್ದೀನಿ. ನಾವು ಅಯ್ಯಂಗಾರ್ ಪುಳಿಯೋಗರೆ ಪುಡಿ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಅದು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇದಕ್ಕೆ ಒಗ್ಗರಣೆಗೆ ಅಂತಂದ್ಬಿಟ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ, 4 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಆವಾಗಲೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಎಣ್ಣೆ ಒಂದು ಸ್ವಲ್ಪ ಬಗ್ಸ್ಕೊಬಿಡಿ, ಮತ್ತು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಅಷ್ಟು ಸಾಸಿವೆ, ಅಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಬೇಗ ಆಗಿಬಿಡುತ್ತೆ. ಮಗಳು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾಳೆ ಮಧ್ಯದಲ್ಲಿ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಒಂದು ಪಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಅದು ಎಣ್ಣೆ ಆದಮೇಲೆ ಚಿಟಿಕೆಯಷ್ಟು ಸಾಸಿವೆ ಹಾಕಿ ಅದು ಚಟಪಟ ಅನ್ನೋವರೆಗೂ ಇಟ್ಟು, ಸಾಸಿವೆ ಕೂಡ ಚಟಪಟ ಅಂದಿದೆ. ಅದಾದಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಮೀಡಿಯಮಲ್ಲಿ ಇಟ್ಕೊಳ್ಳಿ. ಧನ್ಯ ಸೈಲೆಂಟ್ ಆಗಿರಮ್ಮ. ನೋಡಿ, ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಆಗೋವರೆಗೂ ಇದ್ದು. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಹುಣಸೆ ಹಣ್ಣು ಹಾಕಿ, ಅದಕ್ಕೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅದು ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಎಷ್ಟು ಜನಕ್ಕೆ ಬೇಕಾಗುತ್ತೋ ಅಷ್ಟು ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ 2 ಮೆಂಬರ್ಸ್ ಸಾಕು, ಅದಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ವಾಟರ್ ಕಾದಿದ್ದಾದಮೇಲೆ ಪುಳಿಯೋಗರೆ ಪುಡಿ ಹಾಕ್ಕೋಬೇಕು. ನೋಡಿ, ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಉಂಡೆ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಕರಗಿಸ್ಕೊಳ್ಳಿ. ಇಲ್ಲಾಂದರೆ ಅದಕ್ಕೆ ಮುಂಚೆನೇ ಕೈಯಲ್ಲಿ ಇಲ್ಲ ಅಂದ್ಕೋಬೋದು, ಇದರಲ್ಲೇ ಅಂದ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಾಯಿ ಗಟ್ಟಿಯಾಗಿ ಆಗ್ತಾಯಿದೆ ಅಂದಾಗ ನಾವು ಕಡಲೆ ಬೀಜ ಹಾಕ್ಕೋಬೇಕು. ಅಲ್ಲೇ ಏನು ಆಗ್ತಾಯಿದೆ ಚಿಕ್ಕಾಗಿ. ಇವಾಗ ನಾವು ಕಡಲೆ ಬೀಜ ಹಾಗೆ ಕಡಲೆಕಾಳು ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ, ಇವಾಗ ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫುಲ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ಕೊತ್ತಂಬರಿ ಬೇಕಿದ್ರೆ ಅರ್ಧ ಅನ್ನ ಮಿಕ್ಸ್ ಮಾಡ್ಕೊತೀವಲ್ಲ, ಅವಾಗೂ ಹಾಕ್ಕೋಬೋದು. ನಾನು ಇವಾಗಲೇ ಹಾಕ್ಬಿಟ್ಟಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು ಚಿಕ್ಕಾಗಿ.
ನೋಡಿ ಈ ಥರ ಅವಾಗ ಮಧ್ಯದಲ್ಲಿ ಈ ಥರ ಅಂದ್ಕೊಳ್ಳಿ, ಇಲ್ಲಾಂದರೆ ಸಿಕ್ ಬಿಡುತ್ತೆ, ಗೊಜ್ಜು ಚೆನ್ನಾಗಿರಲ್ಲ. ನೋಡಿ ನೋಡಿ ನನ್ನ ಮಗಳು ಏನು ಡಿಸ್ಟರ್ಬೆನ್ಸ್ ಮಾಡ್ತಾಳೆ, ಅಮ್ಮ 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 ಅಂದಿತ್ತು. ಫೈನಲಿ ರೆಡಿ ಆಗಿದೆ ಗೊಜ್ಜು. ಮತ್ತೆ ಸಿಕ್ತೀನಿ ಅದು ಬೆಸ್ಟ್. ನೋಡಿ ಫೈನಲಿ ರೆಡಿ ಆಗಿದೆ ಗೊಜ್ಜು ಕೂಡ. ಇನ್ನು ಅನ್ನನೂ ಮಾಡಿಟ್ಟಿದ್ದೀನಿ, ಅದನ್ನು ಕಲಿಸ್ಬಿಟ್ಟು ಯಾವ ರೀತಿ ಇತ್ತು ಅಂತ ನಾನು ಟೇಸ್ಟ್ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಇದೇ ರೀತಿ. ಬೆಲ್ಲ ಹಾಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ, ಅದು ಆಪ್ಷನಲ್ಲು. ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದು ನನ್ನ ಮಗಳದೇ. ಅವಳು ಮೇಲೆ ಕುಳಿಸ್ಕೊಂಡು ಅವಳನ್ನ ಮಾಡಬೇಕು, ಅವಳು ಎಲ್ಲ ಮಾಡಬೇಕು ಅಂತಾಳೆ. ಅದರಲ್ಲಿ ಮಧ್ಯದಲ್ಲಿ ಅವಳಿಗೆ ಏನು ಯಾಕೋ ಬರುತ್ತೆ ಅದು ಹಾಕು 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 ಅಂತ ಕೊಡ್ತಾಳೆ. ವಾಟರ್ ರೋಸ್ಟ್ ಜಿಯಾ ಅಂತಂದ್ಬಿಟ್ಟು ಕೊಡ್ತಾಳೆ. ಅಡ್ಜಸ್ಟ್ ಮಾಡ್ತಾಳೆ ಅಂತ ಹೇಳ್ತಾ ನಾನು ಮತ್ತೆ ಸ್ವಲ್ಪ ವೀಡಿಯೋ ಕ್ಲಿಪ್ ತಗೊಂಡಾಗ ನಾನು ಸಿಗ್ತೀನಿ ನಿಮಗೆ. ಅದುವರೆಗೂ ನನ್ನ ವೀಡಿಯೋ ನೋಡ್ತಾ ಎಂಜಾಯ್ ಮಾಡ್ಕೊಂಡು ಬನ್ನಿ. ಆಫ್ಟರ್ನೂನ್ಗೆ ಸಾಂಬಾರು ಸಿಂಪಲ್ಲಾಗಿ ಪಪ್ಪು ಸಾಂಬಾರು ಮಾಡೋಣ. ಧನಿಯಾ ಕೈ ಹೋಯ್ತು ಅಮ್ಮದು, ಅಮ್ಮ ಕೈ ಹೋಯ್ತು. ಸಿಂಪಲ್ಲಾಗಿ ಪಪ್ಪು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು. ಏನು ಪಪ್ಪು ಸಾಂಬಾರು ಅಂತಂದರೆ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ಪಾಲಕ್ ಪಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು. ಇವತ್ತು ಡಿಫ್ರೆಂಟಾಗಿ ಬೇಗ ಆಗಲಿ ಅಂತಂದ್ಬಿಟ್ಟು, ನನ್ನ ಮಗಳು ಬೇರೆ ಇದ್ದಾಳೆ, ಕಾಟ ಕೊಡ್ತಿದ್ದಾಳೆ ಅಂದ್ಬಿಟ್ಟು ಬೇಗ ಆಗಲಿ ಅಂದ್ಬಿಟ್ಟು ಒಂಥರ ಹೊಸದಾಗಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತೊಗರಿಬೇಳೆ 2 ಇಡಿ ಆಗೋಷ್ಟು ತೊಳ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ, ಮತ್ತು ಈವ್ನಿಂಗ್ ಆಗೋಷ್ಟು ನಾನು ಮಾಡ್ತಿದ್ದೀನಿ. ತೊಳ್ಕೊಂಡಿದ್ದೀನಿ ಕೂಡ, ಅದು ಹಾಕ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಕೂಡ ತೊಳ್ಕೊಂಡು ಕೊಯ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವೇ ನೋಡ್ಕೊಳ್ಳಿ ನನ್ನ ಮಗಳು ಯಾವ ರೀತಿ ಕಾಟ ಕೊಡ್ತಾಳೆ ಅಂದ್ಬಿಟ್ಟು. ಅದಾದಮೇಲೆ ನೋಡಿ ಒಂದೇ ಸಲ ಇದು ತೋರಿಸ್ಬಿಡ್ತೀನಿ. ಟೊಮೆಟೊ ಒಂದು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು 5ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಪೀಸಸ್ಸು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ ಅವಳೇ ಹಾಕಬೇಕಂತೆ, ಕೆಲಸ ಕೊಡ್ತಾಳೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಕಾಯುವಾಗ ನಾನು ಪುಡಿ ಸ್ವಲ್ಪ ಏನೇನು ಹಾಕ್ಕೊತೀನಿ ಅದು ತೋರಿಸ್ತೀನಿ. ಇವಾಗ 1-2 ಗ್ಲಾಸ್ ಆಗುವಷ್ಟು ನಾನು ವಾಟರ್ ಹಾಕ್ಕೊತೀನಿ. ನೋಡಿ ನನ್ನ ಮಗಳು ಯಾವ ರೀತಿ ಮಾಡ್ತಿದ್ದಾಳೆ ಅಂತ. ಮತ್ತು ನಾನು ನಿಮಗೆ ಸಿಗ್ತೀನಿ. ವಾಟರ್ ಹಾಕ್ಕೊಳ್ಳಿ. ಒಂದು 3ರಿಂದ 4 ಇಲ್ಲ 5 ವಿಸಿಲ್ ಹಾಕ್ಸ್ಕೊಂಡು ನುಣ್ಣಕ್ಕೆ ಆದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಸ್ಕೊಳ್ಳಿ. ಮತ್ತು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಇದಕ್ಕೆ ಅಂದ್ಬಿಟ್ಟು ನಾನು ಮತ್ತೆ ತೋರಿಸ್ತೀನಿ. ಆದವರೆಗೂ ನನ್ನ ವೀಡಿಯೋ ನೋಡ್ತಾ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸಾಂಬಾರು ಕೂಡ ಎಲ್ಲ ಬೆಂದಿದೆ, ನುಣ್ಣಕ್ಕಾಗಿದೆ. ಸ್ಮ್ಯಾಶ್ ಮಾಡ್ಕೊಬಿಡಬೇಕು. ಅಡುಗೆಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ, ಆಗುತ್ತೆ. ನಾನು ಆವಾಗಲೇ ಧನಿಯಾ ಪೌಡರ್ ಹಾಕ್ಕೊಬಿಟ್ಟೆ. ಮನೆಯಲ್ಲಿ ತೊಗೊಂಬಂದು ಯೂಸ್ ಮಾಡ್ಕೊತೀವಲ್ಲ, ಪೌಡ್ರ್ ಮಾಡ್ಕೊತೀವಲ್ಲ, ಅದೇ ಹಾಕ್ಕೊಂಡೆ ನಾನು. ನನ್ನ ಮಗಳ ಹತ್ರ ಮತ್ತೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಅದರಲ್ಲೇ ಹಾಕ್ಬಿಟ್ಟೆ. ನಿಮ್ಗೆ ಹೇಳೋದು ಮರ್ತುಬಿಟ್ಟೆ ನಾನು, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ನೋಡಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡೆ, ಸಾಕು. ಈ ಕನ್ಸಿಸ್ಟೆನ್ಸಿ ಇರಬೇಕು ಸಾಂಬಾರು. ಇವಾಗ ಸಿಂಪಲ್ಲಾಗಿ ನಾರ್ಮಲಾಗಿ ನಾವು ಯಾವ ರೀತಿ ಒಗ್ಗರಣೆ ಹಾಕ್ಕೊತೀವೋ ಆ ಥರ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ನಾನೇನು ಅದನ್ನು ತೋರ್ಸೋಕ್ಕೇನು ಹೋಗಲ್ಲ, ನಾರ್ಮಲಾಗಿ ಎಲ್ಲರೂ ಹಾಕ್ಕೊತಾರಲ್ಲ ಅದೇ ರೀತಿ ಒಗ್ಗರಣೆ ಹಾಕ್ಕೊತೀನಿ ಅಂದ್ಬಿಟ್ಟು ನಾನು ತೋರ್ಸೋಕ್ಕೆ ಹೋಗ್ತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನು ಮರಿಬೇಡಿ. ಆದರೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಕ್ಲಿಪ್ ತೊಗೊಳಕ್ಕಾದರೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಆದರೆ ತೊಗೊತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ನನ್ನ ಮಗಳಿರೋದ್ರಿಂದ ಹೇಳೋಕ್ಕಾಗಲ್ಲ, ಹಾಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಈ ರೀತಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.